ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ನೌಕಾಪಡೆ ತನ್ನ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಸಜ್ಜಾಗಿದೆ. ದೇಶದ ಸಮುದ್ರ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳ ಮೌಲ್ಯದ 3 ಹೊಸ ಸ್ವದೇಶಿ ಯುದ್ಧನೌಕೆ ಯೋಜನೆಗಳ ತಯಾರಿ ಈಗ ವೇಗ ಪಡೆದುಕೊಂಡಿದೆ. ಮೂಲಗಳ ಪ್ರಕಾರ ಈ 3 ಯೋಜನೆಗಳು ಈಗ ವಿವಿಧ ಹಂತದ ಆಂತರಿಕ ಚರ್ಚೆಗಳು, ತಾಂತ್ರಿಕ ಪರಿಶೀಲನೆಗಳು ಹಾಗೂ ಯೋಜನೆ ರೂಪಿಸುವ ಕಾರ್ಯಗಳಲ್ಲಿ ತೊಡಗಿವೆ. ಈ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರವೇ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ಪ್ರಕ್ರಿಯೆಗೆ ಅಧಿಕೃತವಾಗಿ ಸಾಗಲಿವೆ. ಅನುಮೋದನೆ ದೊರೆತ ನಂತರ ಪ್ರಾಜೆಕ್ಟ್ 15B ಡೆಸ್ಟ್ರಾಯರ್ ಹಾಗೂ ಪ್ರಾಜೆಕ್ಟ್ 17A ಸ್ಟೆಲ್ತ್ ಫ್ರಿಗೇಟ್ ಯೋಜನೆಗಳ ಬಳಿಕ ಭಾರತದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ಅತಿ ದೊಡ್ಡ ಸ್ವದೇಶಿ ನೌಕಾ ನಿರ್ಮಾಣ ಕಾರ್ಯಕ್ರಮಗಳಾಗಿ ಇವು ಗುರುತಿಸಿಕೊಳ್ಳಲಿವೆ. ಈ 3 ಯೋಜನೆಗಳಲ್ಲಿ ಮೊದಲನೆಯದು ಪ್ರಾಜೆಕ್ಟ್ 15C. ಈ ಯೋಜನೆಯಡಿ ಭಾರತೀಯ ನೌಕಾಪಡೆ 4 ಅತ್ಯಾಧುನಿಕ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ಸ್ ಗಳನ್ನು ನಿರ್ಮಿಸಲು ಉದ್ದೇಶಿಸಿದೆ. ಈ ಯೋಜನೆಯ ಅಂದಾಜು ವೆಚ್ಚ ಸುಮಾರು 50,000 ಕೋಟಿ ರೂಪಾಯಿಗಳು. ಮೂಲಗಳ ಮಾಹಿತಿಯ ಪ್ರಕಾರ ಮುಂದಿನ 1 ವರ್ಷದೊಳಗೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಈ ಯೋಜನೆಗೆ ಸಂಬಂಧಿಸಿದ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅನ್ನು ಹೊರಡಿಸುವ ಸಾಧ್ಯತೆ ಇದೆ. ಆದರೆ RFP ಹೊರಬಂದ ತಕ್ಷಣ ನಿರ್ಮಾಣ ಆರಂಭವಾಗುವುದಿಲ್ಲ. ವಿನ್ಯಾಸಕ್ಕೆ ಅಂತಿಮ ಅನುಮೋದನೆ ಹಾಗೂ ಖರೀದಿ ಪ್ರಕ್ರಿಯೆಗಳ ಪೂರ್ಣಗೊಂಡ ಬಳಿಕ ಸುಮಾರು 3 ವರ್ಷಗಳ ನಂತರ ಯುದ್ಧ ನೌಕೆಗಳ ನಿರ್ಮಾಣ ಕಾರ್ಯ ಆರಂಭವಾಗುವ ನಿರೀಕ್ಷೆ ಇದೆ. ಈ ಹೊಸ ಡೆಸ್ಟ್ರಾಯರ್ಗಳಲ್ಲಿ ಈಗಾಗಲೇ ಸೇವೆಯಲ್ಲಿ ಇರುವ ಕೋಲ್ಕತ್ತಾ ಕ್ಲಾಸ್ ಪ್ರಾಜೆಕ್ಟ್ 15A ಹಾಗೂ ವಿಶಾಖಪಟ್ಟಣಂ ಕ್ಲಾಸ್ ಪ್ರಾಜೆಕ್ಟ್ 15B ಯುದ್ಧನೌಕೆಗಳ ಅನುಭವವನ್ನು ಬಳಸಿಕೊಳ್ಳಲಾಗುತ್ತದೆ. ಅದರ ಜೊತೆಗೆ ಇನ್ನಷ್ಟು ಆಧುನಿಕ ಸೆನ್ಸಾರ್ಸ್ಗಳು, ವೆಪನ್ಸ್ಗಳು, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಹಾಗೂ ಅತ್ಯುತ್ತಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳನ್ನು ಅಳವಡಿಸಲಾಗುತ್ತದೆ. ಇದರಿಂದ ಭವಿಷ್ಯದ ಯಾವುದೇ ಸಮುದ್ರ ಯುದ್ಧ ಪರಿಸ್ಥಿತಿಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಎದುರಿಸುವ ಸಾಮರ್ಥ್ಯ ಈ ನೌಕೆಗಳಿಗೆ ದೊರೆಯಲಿದೆ. ಇದಾದ ಬಳಿಕ ಬರುತ್ತದೆ ಪ್ರಾಜೆಕ್ಟ್ 17B. ಈ ಯೋಜನೆಯಡಿ 6 ಹೊಸ ಸ್ಟೆಲ್ತ್ ಫ್ರಿಗೇಟ್ಗಳು ನಿರ್ಮಾಣಗೊಳ್ಳಲಿವೆ. ಇದರ ಒಟ್ಟು ಅಂದಾಜು ವೆಚ್ಚ ಸುಮಾರು 40,000 ಕೋಟಿ ರೂಪಾಯಿಗಳು. ಪ್ರಸ್ತುತ ಯೋಜನೆಯಂತೆ ಈ 6 ಯುದ್ಧ ನೌಕೆಗಳ ನಿರ್ಮಾಣವನ್ನು ಭಾರತದ 2 ಪ್ರಮುಖ ಶಿಪ್ ಯಾರ್ಡ್ ಕಂಪನಿಗಳ ನಡುವೆ ಹಂಚಲಾಗುತ್ತದೆ. ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDL 3 ಫ್ರಿಗೇಟ್ಸ್ ಗಳನ್ನು ನಿರ್ಮಿಸಿದರೆ ಉಳಿದ 3 ಯುದ್ಧ ನೌಕೆಗಳನ್ನು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ GRSC ಸಂಸ್ಥೆ ನಿರ್ಮಿಸಲಿದೆ. ಪ್ರಾಜೆಕ್ಟ್ 17B ಗೆ ಸಂಬಂಧಿಸಿದ RFP ಸುಮಾರು 18 ತಿಂಗಳುಗಳ ಒಳಗೆ ಹೊರಬರುವ ನಿರೀಕ್ಷೆ ಇದ್ದು, ಅಗತ್ಯ ಅನುಮೋದನೆಗಳು ಪೂರ್ಣಗೊಂಡ ನಂತರ ಸುಮಾರು 4 ವರ್ಷಗಳಲ್ಲಿ ನಿರ್ಮಾಣ ಕಾರ್ಯ ಆರಂಭವಾಗಬಹುದು. ಇನ್ನು ಈ 3 ಯೋಜನೆಗಳಲ್ಲಿ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಎಂದರೆ ಪ್ರಾಜೆಕ್ಟ್ 18A. ಭಾರತೀಯ ನೌಕಾಪಡೆ ಇದನ್ನು ಮುಂದಿನ ತಲೆಮಾರಿನ ಲಾರ್ಜ್ ಸರ್ಫೇಸ್ ಕಂಬ್ಯಾಟೆಂಟ್ ಪ್ರೋಗ್ರಾಂ ಎಂದು ಪರಿಗಣಿಸುತ್ತಿದೆ. ಈ ಯೋಜನೆಯ ಅಡಿ 6 ಬೃಹತ್ ಯುದ್ಧ ನೌಕೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಪ್ರತಿಯೊಂದು ನೌಕೆಯ ತೂಕ ಸುಮಾರು 14,000ದಿಂದ 15,000 ಟನ್ ಇರಲಿದ್ದು, ಭಾರತದಲ್ಲಿ ಇದುವರೆಗೆ ನಿರ್ಮಾಣವಾಗಿರುವ ಅತಿ ದೊಡ್ಡ ಯುದ್ಧ ನೌಕೆಗಳಲ್ಲಿ ಇವು ಸ್ಥಾನ ಪಡೆಯಲಿವೆ. ಈ ನೌಕೆಗಳಲ್ಲಿ ಇನ್ನಷ್ಟು ಶಕ್ತಿಶಾಲಿ ಸ್ಟ್ರೈಕ್ ಕೇಪಬಿಲಿಟಿ, ಅತ್ಯಾಧುನಿಕ ಏರ್ ಅಂಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್, ಸುಧಾರಿತ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ಸ್ ಹಾಗೂ ಸಾವಿರಾರು ಕಿಲೋಮೀಟರ್ ದೂರದ ಕಾರ್ಯಾಚರಣೆಗಳನ್ನು ನಿರಂತರವಾಗಿ ನಿರ್ವಹಿಸುವಷ್ಟು ಹೆಚ್ಚಿನ ಎಂಡ್ಯೂರೆನ್ಸ್ ಇರಲಿದೆ. ಪ್ರಾಜೆಕ್ಟ್ 15C ಹಾಗೂ ಪ್ರಾಜೆಕ್ಟ್ 17B ಗೆ ಹೋಲಿಸಿದರೆ ಪ್ರಾಜೆಕ್ಟ್ 18A ಇನ್ನೂ ಆರಂಭಿಕ ಯೋಜನೆಯ ಹಂತದಲ್ಲಿದೆ. ಈ ಯೋಜನೆಯ RFP ಮುಂದಿನ 3 ವರ್ಷಗಳಲ್ಲಿ ಹೊರಬರುವ ನಿರೀಕ್ಷೆ ಇದ್ದು, ಅತ್ಯಂತ ಸಂಕೀರ್ಣ ವಿನ್ಯಾಸ ಹೊಂದಿರುವ ಕಾರಣ ನಿರ್ಮಾಣದ ಕಾರ್ಯ ಆರಂಭವಾಗಲು ಸುಮಾರು 8 ವರ್ಷಗಳ ಕಾಲ ಬೇಕಾಗಬಹುದು ಎಂದು ಮೂಲಗಳು ತಿಳಿಸಿವೆ. ಈ 3 ಯೋಜನೆಗಳು ಕೇವಲ ಹೊಸ ಯುದ್ಧ ನೌಕೆಗಳನ್ನು ನಿರ್ಮಿಸುವುದಕ್ಕಷ್ಟೇ ಸೀಮಿತವಾಗಿಲ್ಲ. ಭಾರತೀಯ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಗುಣಮಟ್ಟದ ಮೇಲುಗೈಯನ್ನು ಉಳಿಸಿಕೊಳ್ಳುವುದು ಜೊತೆಗೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ಕಾರ್ಯಾಚರಣೆಯ ವ್ಯಾಪ್ತಿಯನ್ನು
ಇನ್ನಷ್ಟು ವಿಸ್ತರಿಸುವುದು ಭಾರತೀಯ ನೌಕಾಪಡೆಯ ಪ್ರಮುಖ ಗುರಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಸಮುದ್ರ ಭದ್ರತೆಗೆ ಸಂಬಂಧಿಸಿದ ಸವಾಲುಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ವ್ಯಾಪಾರದ ಹಡಗುಗಳ ಸಂಚಾರ ಮಾರ್ಗಗಳ ರಕ್ಷಣೆ, ದೂರದ ಸಮುದ್ರ ಪ್ರದೇಶಗಳಲ್ಲಿ ನಿರಂತರ ಹಾಜರಾತಿ ಹಾಗೂ ಮಿತ್ರ ರಾಷ್ಟ್ರಗಳಿಗೆ ಭದ್ರತಾ ಸಹಕಾರ ನೀಡುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಭಾರತೀಯ ನೌಕಾಪಡೆ ನಿರಂತರವಾಗಿ ತನ್ನ ಶಕ್ತಿಯನ್ನು ವಿಸ್ತರಿಸುತ್ತಿದೆ. ಈ ಯೋಜನೆಗಳಿಂದ ಮಜ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಕಂಪನಿ ತನ್ನ ಪ್ರಮುಖ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಲಿದೆ. ಈ ಸಂಸ್ಥೆಯೇ ಈಗಾಗಲೇ ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ಸ್ಗಳು, ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ಸ್ಗಳು ಹಾಗೂ ಪ್ರಾಜೆಕ್ಟ್ 17A ನೀಲಗಿರಿ ಸ್ಟೆಲ್ತ್ ಫ್ರಿಗೇಟ್ಸ್ ಗಳ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಅದೇ ಸಮಯದಲ್ಲಿ ಪ್ರಾಜೆಕ್ಟ್ 17B ಅನ್ನು MDL ಮತ್ತು GRSC ಕಂಪನಿಗಳ ನಡುವೆ ಹಂಚಿಕೆ ಮಾಡುವ ಮೂಲಕ ಭಾರತ ಸರ್ಕಾರ ನೌಕಾ ನಿರ್ಮಾಣ ಸಾಮರ್ಥ್ಯವನ್ನು ಹಲವು ಶಿಪ್ ಯಾರ್ಡ್ ಗಳಿಗೆ ವಿಸ್ತರಿಸುವ ಉದ್ದೇಶವನ್ನು ಸ್ಪಷ್ಟಪಡಿಸಿದೆ. ಇದು ಆತ್ಮನಿರ್ಭರ ಭಾರತದ ಅಭಿಯಾನಕ್ಕೆ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದ್ದು, ಸಂಪೂರ್ಣ ಸ್ವದೇಶಿ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವ ಪ್ರಮುಖ ಪಾತ್ರ ವಹಿಸಲಿದೆ. ಹೀಗಾಗಿ ಮುಂದಿನ ಕೆಲವು ವರ್ಷಗಳಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿರುವ ಈ ಹೊಸ ತಲೆಮಾರಿನ ಯುದ್ಧ ನೌಕೆಗಳು ಭಾರತದ ಸಮುದ್ರ ಶಕ್ತಿಯನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯುವ ನಿರೀಕ್ಷೆ ಇದೆ. ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಪ್ರಾಜೆಕ್ಟ್ 15C, ಪ್ರಾಜೆಕ್ಟ್ 17B ಮತ್ತು ಪ್ರಾಜೆಕ್ಟ್ 18A ಗಳಲ್ಲಿ ಯಾವ ಯೋಜನೆ ಭಾರತಕ್ಕೆ ಅತ್ಯಂತ ಮಹತ್ವದ್ದು ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.